ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಈ ಅನುಪಲಬ್ಧಿ ಅನ್ನುವ ಪ್ರಮಾಣದ ಬಗ್ಗೆ ಸ್ವಲ್ಪ ಈಗ ನಾವು ವಿಚಾರ ಮಾಡಬೇಕು. ಅನುಪಲಬ್ಧಿ ಅನ್ನೋದನ್ನು ಪ್ರತ್ಯೇಕ ಪ್ರಮಾಣ ಅಂತ ಕೆಲವರು ಪರಿಗಣಿಸ್ತಾರೆ. ವಸ್ತುತಃ ಅನುಪಲಬ್ಧಿ ಅಂತ ಅನ್ನೋದು ಕೆಲವು ಸರಿ ಪ್ರತ್ಯಕ್ಷದಲ್ಲಿ, ಕೆಲವು ಸರಿ ಅನುಮಾನದಲ್ಲಿ, ಕೆಲವು ಸರಿ ಆಗಮದಲ್ಲಿ ಸೇರಿ ಹೋಗ್ತದೆ. ಆದ್ರಿಂದ ಅದು ಪ್ರತ್ಯೇಕ ಪ್ರಮಾಣ ಅಲ್ಲ ಅಂತ ನಮ್ಮ ಅಭಿಪ್ರಾಯ. ಪ್ರಮಾಣ ಲಕ್ಷಣದಲ್ಲಿ ಆಚಾರ್ಯರ ಮೂಲದಲ್ಲಿ ಯೋಗ್ಯಾನುಪಲಬ್ಧಿಯಶ್ಚ ಲಿಂಗತ್ವಂ ಅವಿಶೇಷಾತ್ ಅಂತ ಹೀಗಿದೆ. ಅನುಪಲಬ್ಧಿ ಅಂತ ಅನ್ನೋದು ಲಿಂಗ ಪ್ರಮಾಣದಲ್ಲಿ ಸೇರ್ತದೆ. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಅದನ್ನು ಪ್ರತ್ಯೇಕ ಪ್ರಮಾಣ ಅಂತ ಪರಿಗಣನೆ ಮಾಡಬೇಕಾಗಿಲ್ಲ ಅಂತ ಅವರ ತಾತ್ಪರ್ಯ ಇದೆ. ಪ್ರಮಾಣ ಪದ್ಧತಿಯಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ವಿವರಗಳಿವೆ. ಅದರಲ್ಲಿ ಕೆಲವು ವಿವರಗಳು ನೋಡೋಣ, ಎಲ್ಲ ವಿವರಗಳೇನು ಬೇಡ. ಅಭಾವ ಜ್ಞಾನ ಕಾರಣಂ ಅಭಾವ ಪ್ರಮಾಣಂ ಅಂತ ಪ್ರಮಾಣ ಪದ್ಧತಿಯಲ್ಲಿದೆ. ಅಭಾವದ ಜ್ಞಾನ ಅಂತೂ ಬರ್ತದೆ, ಅದಕ್ಕೆ ಕಾರಣವಾದದ್ದು ಅಭಾವ ಪ್ರಮಾಣ. ಅದು ಒಂದು ಪ್ರತ್ಯೇಕ ಪ್ರಮಾಣ ಅಂತ ಕೆಲವರು ಹೇಳ್ತಾರೆ. ಅದು ಯಾಕೆ ಪ್ರತ್ಯೇಕ ಪ್ರಮಾಣ ಅಂತ ಹೇಳ್ತಾರೆ ಅಂದ್ರೆ ಅದನ್ನ ನಾವೀಗೇನು ನೋಡೋದು ಬೇಡ. ಅದನ್ನು ನಾವು ಎಲ್ಲನೂ ಸುಲಭವಾಗಿ ಈ ಕೆಲವು ಸರಿ ಪ್ರತ್ಯಕ್ಷದಲ್ಲಿ, ಕೆಲವು ಸರಿ ಅನುಮಾನದಲ್ಲಿ ಸೇರಿಸಬಹುದು ಅಂತ ಅದರ ತಾತ್ಪರ್ಯ. ಈಗ ಆ ಪ್ರಮಾಣ ಲಕ್ಷಣದಲ್ಲಿ ಇರುವ ಕೆಲವು ಸಂಗತಿಗಳನ್ನು ಮೊದಲು ನೋಡಿ ಆಮೇಲೆ ಪ್ರಮಾಣ ಪದ್ಧತಿಗೆ ಹೋಗೋಣ. ಪ್ರಮಾಣ ಲಕ್ಷಣದಲ್ಲಿ ಆಚಾರ್ಯರ ಮೂಲದ ಅನುವಾದ ಇದೆಯಲ್ಲ, ಅಲ್ಲಿ ಅಭಾವ ಪ್ರತ್ಯಕ್ಷಕ್ಕೂ ಯೋಗ್ಯಾನುಪಲಬ್ಧಿ ಹೇತುರೂಪವಾಗಿಯೇ ಗಮನ ಅಂತಿದೆ. ಅಲ್ಲಿ ಅಭಾವ ಜ್ಞಾನಕ್ಕೂ ಕೂಡ ಯೋಗ್ಯಾನುಪಲಬ್ಧಿ ಅಂತನ್ನೋದು ಹೇತುವಿನ ರೂಪದಲ್ಲಿಯೇ ಗಮಕ ಆಗ್ತದೆ ಅಂತ ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಹೇತು ಪರ್ವತಃ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಧೂಮ ಅನ್ನುವುದೇ ಹೇತುವಿನ ರೂಪದಿಂದ ಸಾಧ್ಯ ಜ್ಞಾನಕ್ಕೆ ಕಾರಣ ಆಗ್ತದೆ. ಹಾಗೆ ಈ ಯೋಗ್ಯಾನುಪಲಬ್ಧಿ ಅನ್ನೋದು ಕೂಡ, ಯೋಗ್ಯ ಅಂದ್ರೆ ಏನಂತ ಮುಂದೆ ನೋಡೋಣ. ಯೋಗ್ಯಾನುಪಲಬ್ಧಿ ಅನ್ನೋದು ಕೂಡ ಹೇತುವಿನ ರೂಪದಲ್ಲಿ ಅಭಾವ ಜ್ಞಾನಕ್ಕೆ ಕಾರಣ ಆಗ್ತದೆ. ಅಭಾವ ಪ್ರತ್ಯಕ್ಷಕ್ಕಿಂತ ಅನ್ನೋದಕ್ಕಿಂತ ಅಭಾವ ಜ್ಞಾನಕ್ಕೆ ಅಂತ ಎಲ್ಲ ಕಡೆ ಇಟ್ಕೊಳ್ಳೋದು ಒಳ್ಳೆಯದು, ಮುಂದೆ ಅನುವಾದದಲ್ಲೂ ಕೂಡ. ಆದ್ರಿಂದ ಅನುಮಾನ ಪ್ರಮಾಣಕ್ಕೂ ಅನುಪಲಬ್ಧಿ ಪ್ರಮಾಣಕ್ಕೂ ವಿಶೇಷ ಏನೂ ಇಲ್ಲ, ವ್ಯತ್ಯಾಸ ಏನೂ ಇಲ್ಲ. ಅದನ್ನು ಆಚಾರ್ಯರು ಅವಿಶೇಷಾತ್ ಅಂತ ತೋರಿಸಿದ್ದಾರೆ. ಅನುಪಲಬ್ಧಿ ಅಂದ್ರೆ ಏನು ಮೊದಲು ನಾವು ನೋಡೋಣ. ಉಪಲಬ್ಧಿಯ ಅಭಾವ, ಉಪಲಬ್ಧಿಗಿಂತ ಭಿನ್ನ ಅಂತ ಹೀಗೆ ಅರ್ಥ. ಅದಕ್ಕೆ ಉಪಲಬ್ಧಿಯ ಅಭಾವ ಅಂತ ಅರ್ಥ ಮುಖ್ಯವಾಗಿ. ಉಪಲಬ್ಧಿ ಅಂದ್ರೆ ಅವೈಲೇಬಿಲಿಟಿ, ಅನುಪಲಬ್ಧಿ ಅಂತಂದ್ರೆ ದೊರೆಯದೇ ಇರುವಿಕೆ, ಅದು ನಮಗೆ ಸಿಗದೇ ಇರುವಿಕೆ ಅಂತ ಅರ್ಥ. ಈಗ ಕೆಲವು ಸರಿ ಕತ್ತಲಿನಲ್ಲಿ ವಸ್ತು ಕಾಣಿಸೋದಿಲ್ಲ. ಚೆನ್ನಾಗಿ ಬೆಳಕಿದ್ದಾಗ ಅಲ್ಲಿ ವಸ್ತು ಇಲ್ಲ ಅಂತ ಜ್ಞಾನ ಬರ್ತದೆ, ಅದು ಪ್ರತ್ಯಕ್ಷ ಕಾಣಿಸೇ ಬಿಡ್ತದೆ. ಆದರೆ ಕತ್ತಲಿನಲ್ಲಿ ವಸ್ತು ಕಾಣಿಸೋದಿಲ್ಲ, ಆದರೆ ಅಲ್ಲಿಲ್ಲ ಅಂತದು ಪ್ರತ್ಯಕ್ಷ ಒಮ್ಮೆಲೆ ಬರೋದಿಲ್ಲ, ಜ್ಞಾನ ಒಮ್ಮೆಲೆ ಬರೋದಿಲ್ಲ. ಆದ್ದರಿಂದ ಒಂದು ವಸ್ತು ತೋರ್ಲಿಕ್ಕೆ ಏನು ಬೇಕಾದ ಕಾರಣಗಳಿರ್ತಾವಲ್ಲ, ಅದು ಕಾರಣಗಳೆಲ್ಲ ಇದ್ರೆ ಮಾತ್ರ ಅದರ ಅಭಾವದ ಜ್ಞಾನ ಬರೋದು ಸಾಧ್ಯ. ಒಂದು ವಸ್ತು ತೋರ್ಲಿಕ್ಕೆ ಬೇಕಾದ ಕಾರಣಗಳೇನು? ಇಂದ್ರಿಯಗಳು ಬೇಕು, ಬೆಳಕು ಬೇಕು, ಹೀಗೆಲ್ಲನೂ ಇರಬೇಕು. ಅದೆಲ್ಲ ಇದ್ದಾಗ, ಆ ಕಾರಣಗಳಿದ್ದಾಗ ವಸ್ತು ಕಾಣಿಸದೆ ಹೋದ್ರೆ ಆವಾಗ ಅಭಾವದ ಜ್ಞಾನ ಬರೋದು ಸಾಧ್ಯ. ಹೀಗೆ ಅಭಾವದ ಜ್ಞಾನಕ್ಕೆ ಅನುಪಲಬ್ಧಿ ಮಾತ್ರ ಕಾರಣ ಅಲ್ಲ, ಯೋಗ್ಯಾನುಪಲಬ್ಧಿ ಕಾರಣ ಅಂತ ಹೀಗೆ ಆ ಯೋಗ್ಯಾನುಪಲಬ್ಧಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಯೋಗ್ಯ ಅಂತ ಯಾಕೆ ಶಬ್ದ ಪ್ರಯೋಗ ಮಾಡ್ತಾರೆ ಅಂದ್ರೆ, ಯೋಗ್ಯ ಅಂದ್ರೆ ನಮ್ಮ ಪ್ರತ್ಯಕ್ಷಕ್ಕೆ ಯೋಗ್ಯವಾದ ವಸ್ತುವಿನ ಅನುಪಲಬ್ಧಿ ಅಂತ ಅರ್ಥ. ನಮಗೆ ಕತ್ತಲಿನಲ್ಲಿ ಅಥವಾ ಎದುರುಗಡೆ ಕೂತಾಗ ಯಾವುದೋ ಪ್ರಸಂಗದಲ್ಲಿ ಒಂದು ಪಿಶಾಚಿ ಕಾಣಲಿಲ್ಲ, ದೇವರು ಕಾಣಲಿಲ್ಲ ಅಂದ ಮಾತ್ರಕ್ಕೆ ದೇವರು ಇಲ್ಲ ಅಂತ ನಾವಲ್ಲಿ ಅಭಾವದ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ದೇವರಾಗ್ಲಿ ಪಿಶಾಚಿ ಆಗಲಿ ನಮಗೆ ಪ್ರತ್ಯಕ್ಷಕ್ಕೆ ಯೋಗ್ಯವೇ ಅಲ್ಲ, ಅದು ಅಯೋಗ್ಯ, ಪ್ರತ್ಯಕ್ಷವನ್ನು ಮೀರಿದ್ದು. ಆದ್ರಿಂದ ಯೋಗ್ಯವಾದ ವಸ್ತುವಿನ ಅನುಪಲಬ್ಧಿ, ಅಲ್ಲಿ ಯೋಗ್ಯಾನುಪಲಬ್ಧಿ ಅಂತೆಲ್ಲ ಪ್ರಯೋಗ ಮಾಡಿದಾರಲ್ಲ, ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ, ಮುಂದೆ ಅನುವಾದಗಳಲ್ಲೂ ಪ್ರಯೋಗ ಮಾಡಿದ್ದಾರೆ. ಯೋಗ್ಯಸ್ಯ ಅನುಪಲಬ್ಧಿ ಅಂತ ಹೀಗೆ ಅದನ್ನ ತಿಳ್ಕೊಳ್ಬೇಕು. ವಸ್ತುವೇ ಅಯೋಗ್ಯ ಆದರೆ ಅದರಿಂದ ನಮಗೆ ಜ್ಞಾನ ಬರೋದು ಸಾಧ್ಯ ಇಲ್ಲ. ಅದಕ್ಕೆ ಈ ಪ್ರತ್ಯಕ್ಷ ಇತ್ಯಾದಿ ಜ್ಞಾನಗಳು ಬರೋದು ಸಾಧ್ಯ ಇಲ್ಲ, ಅದು ಇಲ್ಲ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಯೋಗ್ಯಾನುಪಲಬ್ಧಿ ಅಂತ ಹೀಗಿಟ್ಕೊಂಡಿದ್ದಾರೆ. ಯಾವಾಗ ಯೋಗ್ಯವಾದ ಪ್ರತ್ಯಕ್ಷ ಮೊದಲಾದವುಗಳಿಗೆ ಯೋಗ್ಯವಾದ ವಸ್ತುವಿನ ಅನುಪಲಬ್ಧಿ ಅಂದ್ರೆ ದೊರೆಯದೇ ಇರುವಿಕೆ
ಇರ್ತದಲ್ಲ, ಆವಾಗ ಆ ಅಭಾವ ಅಂತ ತಿಳಿದು ಬಂದೇ ಬರ್ತದೆ ಅಂತ ಹೀಗದರ ತಾತ್ಪರ್ಯ. ಅಭಾವದ ಜ್ಞಾನ ಬರಲಿಕ್ಕೆ ಯೋಗ್ಯಾನುಪಲಬ್ಧಿ ಅಂತನ್ನೋದು ಹೇತುವಿನ ರೂಪದಲ್ಲಿ ಕೆಲಸ ಮಾಡ್ತದೆ, ಮತ್ತು ಅದಕ್ಕೆ ವ್ಯಾಪ್ತಿ ಇದ್ದೇ ಇರ್ತದೆ. ಎಲ್ಲಿ ಅಭಾವದ ಜ್ಞಾನ ಆಗ್ತದೋ ಆ ಅಭಾವದ ಜ್ಞಾನಕ್ಕೂ ಯೋಗ್ಯಾನುಪಲಬ್ಧಿಗೂ ವ್ಯಾಪ್ತಿ ಇರ್ತದೆ. ನಾನು ಹೇಳುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಹೇಳಿದೆ. ಯೋಗ್ಯಾನುಪಲಬ್ಧಿ ಅಂತ ಅನ್ನೋದು ಹೇತು, ಆ ಹೇತುವಿನ ಜ್ಞಾನ ಹೇತುವಿಗೂ ಹಾಗೆ ಅಭಾವಕ್ಕೂ ವ್ಯಾಪ್ತಿ ಅಂತ ಅನ್ನೋದು ಇದ್ದೇ ಇರ್ತದೆ. ಈ ಸಂಬಂಧವೇ ವ್ಯಾಪ್ತಿ. ವ್ಯಾಪ್ತಿಯ ಮೂಲಕವೇ ಇದು ಕೂಡ ಜ್ಞಾನಕ್ಕೆ ಕಾರಣ ಆಗೋದ್ರಿಂದ ಅದನ್ನು ನಾವು ಅನುಮಾನದಲ್ಲಿಯೇ ಸೇರಿಸಬೇಕು. ಅನುಪಲಬ್ಧಿಯು ಕೂಡ ಅಭಾವದ ಜ್ಞಾನಕ್ಕೆ ವ್ಯಾಪ್ತಿಯ ಮೂಲಕವೇ ಕಾರಣ, ಆದ್ರಿಂದ ಅದು ಕೂಡ ಅನುಮಾನವೇ ಅಂತ ಅನ್ನೋದು ಸ್ಪಷ್ಟ. ಇನ್ನು ಕೆಲವು ಕಡೆ ಅದು ಪ್ರತ್ಯಕ್ಷದಲ್ಲಿಯೂ ಸೇರ್ತದೆ ಅಂತ ಸಂಗತಿ ಇದೆ. ಅದನ್ನ ಪ್ರಮಾಣ ಪದ್ಧತಿಗೆ ಅನುಸಾರವಾಗಿ ಸದ್ಯದಲ್ಲೇ ನೋಡೋಣ. ಹೀಗೆ ಅಭಾವಕ್ಕೂ ಅನುಪಲಬ್ಧಿಗೂ ಒಂದು ವ್ಯಾಪ್ತಿ ಇದ್ದೇ ಇದೆ. ಆ ವ್ಯಾಪ್ತಿಯ ಮೂಲಕನೇ ಇದು ಕಾರಣ ಕೆಲಸ ಮಾಡಿದೆ. ಆದ್ದರಿಂದ ಇದು ಅನುಮಾನ ಅಂತಾನೆ ಇಲ್ಲಿ ಪ್ರಮಾಣ ಲಕ್ಷಣದಲ್ಲಿ ಹೇಳಿದ್ದಾರೆ. ಜಯತೀರ್ಥರು ಕೆಲವನ್ನ ಪ್ರಮಾಣ ಪದ್ಧತಿಯಲ್ಲಿ ತಗೊಂಡಿರ್ತಾರೆ. ಜಯತೀರ್ಥರು ನಮಗೆ ಸಹಜವಾಗಿ ಗೊತ್ತೇ ಇದೆ, ಅವ್ರ ಆಚಾರ್ಯ ನಂತರ ಬಂದವರು. ಆವಾಗಿನ ಕಾಲದಲ್ಲಿ ಮತ್ತೇನು ಕೆಲವು ವಾದಗಳು ಡೆವಲಪ್ ಆಗಿರ್ತದಲ್ಲ, ಅದನ್ನೆಲ್ಲ ಅವ್ರು ತಗೊಂಡಿರ್ತಾರೆ. ಅದಕ್ಕಾಗಿ ಅವ್ರು ಕೆಲವು ಸಂಗತಿಗಳನ್ನು ಹೇಳಿರ್ತಾರೆ. ಈಗ ಅವು ತುಂಬಾ ಸರಳವಾಗಿದೆ, ಅವನು ನಾವು ತಿಳ್ಕೊಳ್ಳೋಣ. ಈಗ ಕೌರವಾದಿಗಳು ಇದ್ದಾರೋ ಇಲ್ಲೋ, ಕೌರವರು ಈಗಿಲ್ಲ, ಪಾಂಡವರು ಈಗಿಲ್ಲ ಅಂತ ನಮಗೆ ಜ್ಞಾನ ಬಂತು. ಇದು ಯಾವ್ದ್ರಿಂದ ಬಂತು ಅಂದ್ರೆ ಅದು ಆಗಮ ಪ್ರಮಾಣದಿಂದ ಬಂತು. ಆವಾಗ ಅದು ಆಗಮ ಪ್ರಮಾಣದಲ್ಲಿ ಸೇರಿತ್ತು. ಪಾಂಡವರಿದ್ದು 5,000 ವರ್ಷದಿಂದ, ಈಗಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅದರಿಂದ ಪಾಂಡವರ ಅಭಾವ ಜ್ಞಾನ, ಕೌರವರ ಅಭಾವ ಜ್ಞಾನ ಅನ್ನೋದು ಆಗಮ ಪ್ರಮಾಣದಿಂದ ನಮಗೆ ತಿಳಿತು. ಅದರಿಂದ ಅದು ಆವಾಗ ಅದು ಆಗಮದಲ್ಲಿ ಸೇರಿತು. ಒಂದೊಂದ್ ಕಡೆ ಒಂದೊಂದ್ರಲ್ಲಿ ಸೇರ್ತದೆ ಅಂತ ಹೀಗದ್ರ ತಾತ್ಪರ್ಯ. ಮತ್ತೆ ಅನುಮಾನದಲ್ಲಿ ಸೇರ್ತದೆ ಅಂತ ಅನ್ನೋದನ್ನ ನಾವೀಗಿಲ್ಲಿ ಪ್ರಮಾಣ ಲಕ್ಷಣದಲ್ಲಿ ಒಂದ್ ಕಡೆ ನೋಡೇ ಇದ್ದೇವೆ. ಈಗ ಇನ್ನೊಂದು ಕಡೆ ಕುರುಡನಾದ ದೇವದತ್ತ ಒಬ್ಬ ಕುರುಡನಾಗಿದ್ದಾನೆ, ಅವನಿಗೆ ಕಣ್ಣು ಇಲ್ಲ ಅಂತ ಅನ್ನೋದು ಅವನಿಗೂ ಅನುಮಾನದಿಂದ ತಿಳಿದು ಬರ್ತದೆ, ಉಳಿದವರಿಗೂ ಅನುಮಾನದಿಂದ ತಿಳಿದು ಬರ್ತದೆ. ಯಾಕೆಂದ್ರೆ ಅವನಿಗೆ ರೂಪಜ್ಞಾನ ಆಗಿಲ್ಲ, ಎದುರುಗಡೆ ಇರುವ ವಸ್ತುವಿನ ರೂಪಜ್ಞಾನ ಅವನಿಗೆ ಆಗಿಲ್ಲ ಅಂತ ಅನ್ನೋದು ಅವನಿಗೂ ಗೊತ್ತು, ನಮಗೂ ಗೊತ್ತು. ಯಾಕೆಂದ್ರೆ ರೂಪಜ್ಞಾನ ಆಗಿಲ್ಲ, ಅದರಿಂದ ಅವನಿಗೆ ಕಣ್ಣಿಲ್ಲ. ರೂಪಜ್ಞಾನ ಆಗಿಲ್ಲ ಅನ್ನೋದು ಹೇತು, ಆ ಹೇತುವಿನಿಂದ ಕಣ್ಣಿಲ್ಲ ಅಂತ ಸುಲಭವಾಗಿ ತಿಳಿದು ಬರ್ತದೆ. ಆವಾಗ ಅದು ಅನುಮಾನದಲ್ಲಿ ಸೇರ್ತದೆ. ಅನುಮಾನದಲ್ಲಿ ಸೇರ್ತದೆ ಅಂತ ಅನ್ನೋದು ಹೀಗೆ ನಮಗೆ ಎರಡನೇ ಉದಾಹರಣೆ ಪ್ರಮಾಣ ಪದ್ಧತಿಯ ಮೂಲಕ ನಾವು ತಿಳ್ಕೋಬಹುದು. ನಮಗೆ ಎದುರುಗಡೆ ಘಟಾಭಾವ ಜ್ಞಾನ ಇದೆ ಅಂತ ಜ್ಞಾನ ಬಂದ್ರೆ ಅದು ತುಂಬಾ ಕೂಡಲೇ ಆಗೋದ್ರಿಂದ ಅದು ಪ್ರತ್ಯಕ್ಷದ ಕಾರ್ಯವೇ ಆಗಿದೆ. ಆದ್ರಿಂದ ಪುರೋವೃತ್ತಿ ಘಟಾದ್ಯಭಾವ ಪ್ರಮಿತಿಸ್ತು ಝಟಿತಿ ಜಾಯಮಾನ ಅಂತ ಪ್ರಮಾಣ ಪದ್ಧತಿಯಲ್ಲಿರೋದು. ಕೂಡಲೇ ಏನು ಪ್ರಯತ್ನವೂ ಇಲ್ಲ. ಎದುರುಗಡೆ ನೋಡಿದ್ವಿ, ಘಟ ಇಲ್ಲ, ಎಷ್ಟು ಗೊತ್ತಾಯ್ತು. ಎದುರುಗಡೆ ನೋಡಿದ್ವಿ, ಈಗ ತಾನೇ 1 ನಿಮಿಷದ ಹಿಂದೆ ನಮ್ದೊಂದೇನು ಬಂಗಾರದ ವಸ್ತು ಅಲ್ಲಿ ಇಟ್ಟಿದ್ದೆವು, ಈಗ ಅದು ಇಲ್ಲಿಲ್ಲ ಅಂತಂದ್ರೆ ಕೂಡಲೇ ಆಯ್ತು. ಇದು ಪ್ರತ್ಯಕ್ಷದಿಂದಲೇ ಆಗಿದೆ. ಹೊರತು ಅನುಪಲಬ್ಧಿ ಅಂತಂದು ಏನು ಪ್ರತ್ಯೇಕ ಪ್ರಮಾಣ ನೀವು ಹೇಳ್ತೀರಿ, ಅದರಿಂದ ಆಗಿದ್ದೇನು ಅಲ್ಲ ಅದು ಅಂತ ಅದರ ತಾತ್ಪರ್ಯ. ಕೆಲವು ಕಡೆ ಕತ್ತಲಲ್ಲಿ ಆವಾಗ ನಾವು ಕೈ ಆಡಿಸ್ತೇವೆ. ನಾವೇ ಕತ್ತಲಲ್ಲಿ ಕೂತಿದ್ದೀವಿ, ಎದುರುಗಡೆ ಎಲ್ಲಿ ಗೋಡೆ ಇದೆ, ಎಲ್ಲಿ ಕಂಬ ಇದೆ ಅಂತ ಅನ್ನೋದ್ರನ್ನ ಕೈ ಆಡಿಸಿ ಆವಾಗ ನಾವು ತಿಳ್ಕೋಬೇಕಾಗ್ತದೆ. ಅಲ್ಲಿಯೂ ಕೂಡ ಅನುಮಾನದಿಂದಲೇ ಇದೆಲ್ಲ ಕಡೆ ನಾನು ಕೈ ಆಡಿಸಿ ನೋಡ್ತಾ ಇದ್ದೀನಿ, ನನ್ನ ಎದುರುಗಡೆ ಏನು ಕಂಬ ಇಲ್ಲ, ನನ್ನ ಎದುರಿಗೇನು ಅಡೆತಡೆ ಅಂಥದ್ದು ಏನೂ ಇಲ್ಲ, ಅದರಿಂದ ನಾವು ಇಲ್ಲಿ ಮುಂದೆ ಹೋಗ್ಬೋದು ಅಂತ ಹೀಗೆಲ್ಲ ನಾವು ಹೇಳ್ತಾನೆ ಅವನು. ಆದ್ರಿಂದ ಎದುರುಗಡೆ ಕಂಬದ ಅಭಾವ, ಘಟದ ಅಭಾವ ಹೀಗೆಲ್ಲ ತಿಳ್ಕೊಳ್ಳುವಾಗ ಅಲ್ಲಿ ಹೇತುವಿನ ಮೂಲಕನೇ ಅವನು ತಿಳ್ಕೊತಾನೆ. ಅದರಿಂದ ಇದು ಕೂಡ ಅನುಮಾನ ಪ್ರಮಾಣದಿಂದಲೇ ಆಗುವುದು ಅಂತ ಅದರ ತಾತ್ಪರ್ಯ. ರಾತ್ರಿ ಕನಸಿನಲ್ಲಿ ಆನೆ ಕಂಡಿದ್ವಿ, ಆನೆ, ಮಾವುತ, ಅರಮನೆಯನ್ನು ಕಂಡಿದ್ವಿ. ಬೆಳಿಗ್ಗೆ ನೋಡ್ತೀವಿ ಅದು ಯಾವುದೂ ಇಲ್ಲ, ಅದು ಅನುಪಲಬ್ಧಿ, ದೊರೆಯದೇ ಇರುವಿಕೆ. ಅದರ ಮೂಲಕ ಆನೆ ಇಲ್ಲ, ವಾಸ್ತವಿಕವಾಗಿ ಕನಸಿನಲ್ಲಿ ಮಾತ್ರ ಕಂಡಿದ್ದೇ ಹೊರತು ವಾಸ್ತವದಲ್ಲಿ ಅದು ಇಲ್ಲ ಅಂತ ಅನುಮಿತಿ ಬಂತು. ಆ ಅನುಮಿತಿ ಬರಲಿಕ್ಕೆ ಅನುಪಲಬ್ಧಿ ಅನ್ನೋದು ಹೇತು ಆಯಿತು. ಅದರಿಂದ ಹೇತುವಿನ ರೂಪದಲ್ಲಿ ಅದು ಇಲ್ಲಿಯೂ ಕೂಡ ಕಾರ್ಯ ಮಾಡಿದೆ. ಅದನ್ನೊಂದು ಪ್ರತ್ಯೇಕ ಪ್ರಮಾಣ ಅಂತ ನಾವು ಸ್ವೀಕಾರ ಮಾಡಬೇಕಾಗಿಲ್ಲ ಅಂತ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.